ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ವಸುಂದರೀಂ. ನಾಡಪ್ರಭು, ಧರ್ಮಪ್ರಭು, ಜ್ಞಾನಪ್ರಭು ಕೆಂಪೇಗೌಡರವರ ಪ್ರತಿಮೆಯ ಅನಾವರಣದ ಉದ್ಘಾಟನೆಯ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಮಂಗಳನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ಕಾರ್ಯಕ್ರಮನ ಉದ್ಘಾಟಿಸಿ ಪ್ರತಿಮೆಯ ಅನಾವರಣವನ್ನು ಮಾಡಿದಂಥ ಕೆಂಪೇಗೌಡರ ವಂಶಸ್ಥರಾಗಿ ಕರ್ನಾಟಕ ರಾಜ್ಯದಿಂದ ದೇಶವನ್ನು ಆಳುವ ಒಬ್ಬ ಪ್ರಧಾನಿಯನ್ನು ಕೊಟ್ಟಂತ ದೇವೇಗೌಡರ ಕುಟುಂಬದ ಪ್ರಸ್ತುತ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ತುರ್ತಾಗಿ ಹೊರಟಿದ್ದಾರೆ. ಕನ್ನಡ ಎಲ್ರಿಗೂ ಬರುತ್ತಾ? ಯಾರಿಗೆ ಬರುತ್ತೆ ಕೈ ಎತ್ತಿ? ಥ್ಯಾಂಕ್ ಯು, ಬಹಳ ಸಂತೋಷ. ಕುಮಾರಸ್ವಾಮಿ ಅವರು ಪೂರ್ಣ ಅವಧಿಗೆ ಇಲ್ಲಿ ಇರಬೇಕಾಗಿತ್ತು, ಕೊನೆಯವರೆಗೂ ಇಲ್ಲೇ ಇದ್ದು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಭಾವನೆ ಇತ್ತು. ತುರ್ತಾದ ಒಂದು ಕಾರ್ಯಕ್ರಮ ಬಂದದ್ರಿಂದ ಅವರು ಮಧ್ಯದಲ್ಲಿ ಹೊರಟದಕ್ಕೆ ನೀವು ಯಾರು ಬೇಸರ ಮಾಡಿಕೊಡ್ಬೇಡಿ. ರಾಜ್ಯವನ್ನು 2 ಬಾರಿ ಮುಖ್ಯಮಂತ್ರಿಗಳಾಗಿ ಆಳಿದಂಥವರು ಪ್ರಸ್ತುತ ಬೃಹತ್ ಕೈಗಾರಿಕೆ ಮಂತ್ರಿಯಾಗಿ ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾಡಪ್ರಭು ಕೆಂಪೇಗೌಡರ ವಂಶಸ್ಥರು ನಾವೆಲ್ಲರೂ ಕೂಡ. ಆದರೆ ಒಂದು ವಿಶೇಷ ಏನು ಅಂತಂದ್ರೆ, ಕೆಂಪೇಗೌಡರು ನಮ್ಮ ಒಕ್ಕಲಿಗ ಬಂಧು ಆದ್ರೂ ಕೂಡ ಬೆಂಗಳೂರನ್ನ ಕಟ್ಟುವ ಸಂದರ್ಭದಲ್ಲಿ ಒಂದು ನಾಡು ಅಭಿವೃದ್ಧಿಯನ್ನು ಹೊಂದಬೇಕು ಅಂದ್ರೆ ಸಕಲ ಧರ್ಮೀಯರು, ಸಕಲ ಜನಾಂಗದವರು ಕೂಡ ಒಟ್ಟು ಕೂಡಬೇಕು, ಒಟ್ಟಾಗಿ ಶ್ರಮಿಸಬೇಕು ಅನ್ನೋ ಕಾರಣಕ್ಕೆ 64 ಪೇಟೆಗಳನ್ನ, ಜಾತಿ ಆಧಾರಿತ ಪೇಟೆಗಳು ಅನ್ನೋ ರೀತಿಯಲ್ಲಿ ಹೊರಗಡೆಗೆ ಕಾಣಿಸುತ್ತೆ, ಆದರೆ ಅದಾಗಲ್ಲ. ಅದು ಕೌಶಲ್ಯವನ್ನ ಆಧರಿಸಿರ್ತಕ್ಕಂಥ ಪೇಟೆಗಳು. 2003ರಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ 108 ಅಡಿ ಕೆಂಪೇಗೌಡರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದರು. ನಿಮಗೆ ಗೊತ್ತಿರಬಹುದು. ಉದ್ಘಾಟನೆಯನ್ನು ಮಾಡಿ ಲೋಕಾರ್ಪಣೆ ಮಾಡಿದಂತಹವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು. ಆ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಒಂದು ಮಾತನ್ನ ಹೇಳಿದರು ನರೇಂದ್ರ ಮೋದಿಜಿಯವರು. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಂಡ್ ಥಿಂಕಿಂಗ್ ಸೋ ಅಬೌಟ್ skilling, reskilling and upskilling, but fortunately today we have unveiled the 108 feet tall statue of Kempegowda who founded Bangalore about 500 years ago. ಎಷ್ಟು ವರ್ಷ? 500 ವರ್ಷಗಳ ಹಿಂದೆನೇ ಕೆಂಪೇಗೌಡರು ಇವತ್ತು 500 ವರ್ಷಗಳ ನಂತರ, ಇದು ಪ್ರಧಾನಮಂತ್ರಿಗಳ ಮಾತು ನಾನು ಹೇಳ್ತಾ ಇದ್ದೀನಿ, 500 ವರ್ಷಗಳ ನಂತರದಲ್ಲಿ ನಾವು ಕೌಶಲ್ಯದ ಬಗೆಗೆ ಏನು ಮಾತನಾಡ್ತಾ ಇದ್ದೀವಲ್ಲ, ಈ ಕೆಲಸವನ್ನ ಕೆಂಪೇಗೌಡರು 500 ವರ್ಷದಿಂದನೇ ಮಾಡಿಬಿಟ್ಟಿದ್ರು. ಅವರು ನಮ್ಗೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥ ಈಸ್ ಎ ಪಯನರ್ ಇನ್ ದ ಫೀಲ್ಡ್ ಆಫ್ ದ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ ತಿರುಪತಿ ಬೆಟ್ಟದ ತುದಿಯಲ್ಲಿ ಅವತ್ತು ದೊಡ್ಡ ಗುರುಗಳು ಬೆಂಗಳೂರಿನ ಹೆಲಿಕಾಪ್ಟರ್ನಲ್ಲಿ ನಮ್ಮ ತಿರುಪತಿ ಏರ್ಪೋರ್ಟ್ನಲ್ಲಿ ಇಳಿದು ಹೋಗ್ಬೇಕಾದ್ರೆ ಗುರೂಜಿ ಹೊರಟ ಕಾರು ಅಮರನಾಥ ರೆಡ್ಡಿಯವರ ಕಾರು. ಅವರು ಮುಂದೆ ಕೊಡ್ತಿದ್ರು, ನಾನು ಹಿಂದೆ ಕೊಡ್ತಿದ್ದೆ ದೊಡ್ಡವ್ರ ಜೊತೆಯಲ್ಲಿ. ಅಮರನಾಥ ರೆಡ್ಡಿಗೆ ಹೇಳಿದ್ರು, ನೋಡಪ್ಪ, ಯಾರು ಅನ್ಯತೆ ಭಾವಿಸ್ಲಿಕ್ಕೆ ಹೋಗ್ಬೇಡಿ, ಹೇಳಿ ಕೇಳಿ ನಮ್ಮ ತಿರುಪತಿ ಬೆಟ್ಟ ಇದೆಯಲ್ಲ, ಪುರಾಣದ ಕಾಲದಲ್ಲಿ ಇದು ಭೈರವನ ಬೆಟ್ಟ ಆಗಿತ್ತು, ಗೊತ್ತಾ ನಿಮಗೆ? ಯಾವಾಗ ಭೃಗು ಮಹರ್ಷಿ ಬಂದು ಈ ತ್ರಿಮೂರ್ತಿಗಳಲ್ಲಿ ಸರ್ವಶ್ರೇಷ್ಠ ಯಾರು ಅಂತ ಪರೀಕ್ಷೆ ಮಾಡಲಿಕ್ಕೆ ಹೊರಟಾಗ, ಆ ಕತೆ ನಿಮಗೆ ಗೊತ್ತಲ್ವಾ? ಆ ಸಂದರ್ಭದಲ್ಲಿ ಗೊತ್ತಿಲ್ವಾ ಕತೆ ನಿಮಗೆ? ಎಷ್ಟು ಜನ ಗೊತ್ತು ಕೈ ಐತಿ? ಗೊತ್ತಿಲ್ಲ ಅಂದ್ರೆ ಕತೆ ಹೇಳ್ತೀನಿ, ಗೊತ್ತಿದ್ರೆ ನಾನು ಹಾಗೆ ಮುಂದಕ್ಕೆ ಹೋಗ್ತೇನೆ. ಬಹಳ ಬುದ್ಧಿವಂತಿದ್ರಿ, ಇದು ಕತೆ ಗೊತ್ತು ಹೇಳ್ತೇನೆ, ನಿಮಗೆ ಗೊತ್ತಿದೆ. ಆ ದೇವಲೋಕದಲ್ಲಿ
ಒಂದು ದೊಡ್ಡ ಯಾಗ ಮಾಡ್ತಾ ಇರ್ತಾರೆ, ಹೌದಾ? ಯಾಗ ಮಾಡಿದ್ಮೇಲೆ ಯಾಗದ ಅಂತಿಮ ಫಲವನ್ನ ಕಲ್ಮಿನೇಷನ್ ಫ್ರೂಟ್ ಅಂತ ಕರಿತೀವಲ್ಲ, ಆ ಯಾಗದ ಎಸೆನ್ಸ್ ಅನ್ನ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಅವ್ರು ಯೋಚನೆ ಮಾಡಿದ್ರು ಅಂತ ಯಾರಿಗೆ ಕೊಡಬೇಕು ಅಂತ. ಕೊನೆಗೆ ತ್ರಿಮೂರ್ತಿಗಳಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ರು. ಯಾರ್ಯಾರು ತ್ರಿಮೂರ್ತಿಗಳು? ಬ್ರಹ್ಮ, ವಿಷ್ಣು, ಮಹೇಶ್ವರ. 3 ಜನಕ್ಕೆ ಕೊಡಬೇಕು. 3 ಜನದಲ್ಲಿ ಯಾರೋ ಒಬ್ರಿಗೆ ಕೊಡಬೇಕು. ಒಬ್ರಿಗೆ ಕೊಟ್ಟರೆ ಒಬ್ಬರಿಗೆ ಬೇಜಾರಾಗುತ್ತೆ, ಒಬ್ಬರು ಬೇಜಾರು ಮಾಡ್ಕೊತಾರೆ. ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಈ 3 ಜನದಲ್ಲಿ ಶ್ರೇಷ್ಠ ಯಾರು ಅಂತ ತಿಳ್ಕೊಂಡು ಬರ್ಲಿಕ್ಕೆ ಅಂತ ಒಬ್ಬ ಋಷಿಯನ್ನ ಕಳಿಸ್ಕೊಡ್ತಾರೆ. ಯಾರನ್ನ ಕಳಿಸ್ತಾರೆ? ಭೃಗು ಮಹರ್ಷಿಯನ್ನ ಕಳಿಸ್ಕೊಡ್ತಾರೆ. ಹೇಳಿ ಕೇಳಿ ಕೋಪಿಷ್ಟ ಮನುಷ್ಯ. ಅವರು ಫಸ್ಟ್ ಎಲ್ಲಿಗೆ ಹೋಗ್ತಾರೆ? ಕೈಲಾಸಕ್ಕೆ ಹೋಗ್ತಾರೆ. ಆ ಕೈಲಾಸದಲ್ಲಿ ಈಶ್ವರ ಕಲ್ಲಿನ ತರ ಕುಳಿತುಬಿಟ್ಟಿದ್ದ. ಹೀಗೆ ಕಲ್ಲಿನ ತರ ಕುಳಿತಿರ್ತಕ್ಕಂಥ ಈಶ್ವರನ ನೋಡಿ ನನ್ ಬಂದ್ರು ಕೂಡ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂತ ಹೇಳಿ ಶಾಪ ಕೊಟ್ಟನಂತೆ. ನಾನು ಬಂದಾಗ ಕಲ್ಲಿನ ತರ ನೀನ್ ಕುಳಿತಿರೋದ್ರಿಂದ ಮುಂದೆ ಭೂಲೋಕದಲ್ಲಿ ಜನಗಳು ನಿನ್ನನ್ನ ಪೂಜೆ ಮಾಡೋದಿಲ್ಲ, ಕಲ್ಲನ್ನ ಪೂಜೆ ಮಾಡ್ಲಿ ಅಂತ ಹೇಳಿದ್ರು. ಇವತ್ತು ನಾವೆಲ್ಲ ಈಶ್ವರನ ಯಾವ ರೂಪದಲ್ಲಿ ಪೂಜೆ ಮಾಡ್ತೇವೆ? ಶಿವಲಿಂಗ ರೂಪದಲ್ಲಿ ಪೂಜೆ ಮಾಡ್ತೇವೆ. ಅಲ್ಲಿಂದ ಸೀದಾ ಸತ್ಯಲೋಕಕ್ಕೆ ಹೋದ. ಸತ್ಯಲೋಕ ಯಾರ್ದು? ಬ್ರಹ್ಮನದು. ಬ್ರಹ್ಮನು ಕೂಡ ಗೊತ್ತಿಲ್ಲದ ಹಾಗೆ ಕುಳಿತುಬಿಟ್ಟ. ಅವನಿಗೂ ಶಾಪ ಕೊಟ್ಟ, ಭೂಲೋಕದಲ್ಲಿ ಯಾರು ಕೂಡ ಪೂಜನೆ ಮಾಡಬಾರ್ದು ಅಂತ. ಕೊನೆ ಪಕ್ಷ ಶಿವನಿಗೆ ಪೂಜನಾರ ಮಾಡಲಿ ಬೇರೆ ರೂಪದಲ್ಲಿ ಅಂತನಾದ್ರೆ ಹೇಳಿದ್ ನಾವು. ಆದ್ರೆ ಬ್ರಹ್ಮನಿಗೆ ನೋ ಒನ್ ಶುಡ್ ವರ್ಶಿಪ್ ಬ್ರಹ್ಮ ಇನ್ ಕಲಿಯುಗ ಆನ್ ಪ್ಲಾನೆಟ್ ಅರ್ತ್ ಅಂತ ಶಾಪ ಕೊಟ್ಟ. ಅದಕ್ಕೆಲ್ಲಾದ್ರೂ ಬ್ರಹ್ಮನ ದೇವಸ್ಥಾನ ನೋಡಿದ್ದೀರಾ? ಅದು ಇನ್ನು ಉಳಿದಿರೋದು ಒಂದೇ ಒಂದು. ಯಾವುದು? ವೈಕುಂಠ ಅಲ್ವಾ? ವೈಕುಂಠಕ್ಕೆ ಹೋದ. ಅಷ್ಟೊತ್ತು ತಾಯಿ ಲಕ್ಷ್ಮಿಯ ಜೊತೆಯಲ್ಲಿ ಒಂದು ದೈವದತ್ತವಾಗಿರ್ತಕ್ಕಂಥ ನರ್ತನ ಮಾಡಿ ಸುಸ್ತಾಗ ಆರಾಮ ಮಲಗಿದ್ದ ಮಹಾವಿಷ್ಣು. ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇದ್ದು ಆ ಮನುಷ್ಯ ಆಗ್ ಮಾಡಿದ. ಎಲ್ಲಿ? ಬ್ರಹ್ಮಲೋಕದಲ್ಲಿ. ಕೈಲಾಸದಲ್ಲಿ ಇವ ಹಿಂಗ್ ಮಾಡಿದ. ಈ 3 ಜನದಲ್ಲಿ ಯಾರು ಯೋಗ್ಯರು ಅಂತ ಹುಡುಕಕ್ಕೆ ಅಂತ ಬಂದ್ರೆ ಈಗ ಆಯ್ತಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗಿ ಅವನಿಗೆ ಶಾಪ ಕೊಟ್ಟಿದ್ದ, ಇವನಿಗೆ ಕೋಪ ಮಾಡಿ ಬೈದಿದ್ದ. ವೈಕುಂಠಕ್ಕೆ ಬಂದಾಗ 2 ಮಾಡಲಿಲ್ವಂತೆ. ಕಾಲೆತ್ತಿ ಸೀದಾ ವಕ್ಷಸ್ಥಳಕ್ಕೆ ಒದ್ಬಿಟ್ಟ. ವಕ್ಷಸ್ಥಳದಲ್ಲಿ ಯಾರು ಮಲಗಿದ್ರು? ಲಕ್ಷ್ಮೀದೇವಿ ಮಲಗಿದ್ರು. ಏಟ್ ಬಿದ್ದದ್ದು ಯಾರಿಗೆ? ವಿಷ್ಣು ಒದಿಸ್ಕೊಂಡು ಏನ್ ಮಾಡಿದ ಗೊತ್ತಾ? ಕೋಪಿಷ್ಟನಾಗಿರ್ತಕ್ಕಂಥ ಭೃಗು ಮಹರ್ಷಿಯ ಪಾದದಲ್ಲಿ ಒಂದು ಕಣ್ಣು ಇತ್ತಲ್ಲ, ಒತ್ತ ಕೋಪದ ಕಣ್ಣನ್ನು ಕಿತ್ತಾಕ್ಬಿಟ್ಟು ಅವನು ಶಾಂತನಾಗ್ಬಿಟ್ಟ. ನಾನು ಒದ್ರೂ ಕೂಡ ಇವ ಇಷ್ಟೊಂದು ಶಾಂತಿಯಿಂದ ನನ್ನ ಪಾದ ಸೇವೆ ಮಾಡ್ತಾವನಲ್ಲ ಅಂತ ಹೇಳಿ ಇವನೇ ಸರ್ವಶ್ರೇಷ್ಠ ಅಂತ ಹೋಗಿ ಋಷಿಗಳಿಗೆ ಹೇಳಿದ. ಯಜ್ಞದ ಫಲ ಯಾರಿಗೋಯ್ತು? ಮಹಾವಿಷ್ಣುವಿಗೆ ಹೋಯ್ತು. ಅವ್ರೇನೋ ಅವಾರ್ಡ್ ಕೊಟ್ರು. ಮನೆಯಲ್ಲಿ ಬೆಂಕಿ ಹತ್ತು. ಏನಾಯ್ತು ಮನೆಯಲ್ಲಿ? ಅಯ್ಯಮ್ಮ ಮೇಡಮ್ ಹೇಳಿದ್ರು. ಮೇಡಮ್ ಅಲ್ಲಪ್ಪ, ಲಕ್ಷ್ಮೀ. ಆಧುನಿಕ ಮಾತಾಡ್ತಿದ್ರು. ಲಕ್ಷ್ಮೀ ದೇವಿ ಹೇಳಿದ್ರು, ಅಲ್ಲ ನಿನ್ನ ಜಗತ್ತೆಲ್ಲ ಪೂಜೆ ಮಾಡ್ತಾರೆ ಅಂತ ನಾನು ನಿನ್ ಮದುವೆ ಆದ್ರೆ ನೀನು ಎಲ್ಲರ ಹತ್ರ ಒದಿಸ್ಕೊಂಡು ಕೂತ್ಕೊಳ್ತೀಯಲ್ಲ ನೀನು ನಮ್ಮನ್ನ ಹೆಂಗಿರೋದು ಕೋಪ ಮಾಡ್ಕೊಂಡು ಮುನ್ಸ್ಕೊಂಡು ಭೂಲೋಕಕ್ಕೆ ಬಂದ್ಬಿಟ್ಟು ತಾಯಿ. ಗಂಡಸರಿಗೆ ಅನ್ಸುತ್ತೆ ಒಮ್ಮೊಮ್ಮೆ, ಹೆಣ್ಮಕ್ಳನ್ನ ತವ್ರ ಮನೆಗೆ ಹೋದ್ರೆ ಬಹಳ ಸಂತೋಷ ಆಗುತ್ತೆ 1-2 ದಿನ. ಆಮೇಲೆ ಏನಾಗುತ್ತೆ?